ಟಿ ಡಿಸೆಂಬರ್ 7th 8th ಯಾವತ್ತು 7th ಟಿ ಆಗಲೇ ಘೋಷಣೆ ಮಾಡಾಯಿತು. ಅದಾದಮೇಲೆ CET ಜನವರಿಗೆ ಮಾಡ್ತೀವಿ. ಅದಾದಮೇಲೆ ರಿಕ್ರೂಟ್ಮೆಂಟ್ ಮಾಡಿ ನೆಕ್ಸ್ಟ್ 2026 ಅಕಾಡೆಮಿಕ್ ಇಯರ್ June 1st ಒಳಗೆ ಈ ಟೀಚರ್ಸ್ ಎಲ್ಲ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ಸುಮಾರು 12,000 ಟೀಚರ್ಸು ಗವರ್ಮೆಂಟ್ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ, ಅದ್ರ ಜೊತೆಗೆ ಸುಮಾರು ಅನುದಾನಿತ ಶಾಲೆ 2015ರಿಂದ 2020ವರೆಗೂ ರಿಕ್ರೂಟ್ಮೆಂಟೇ ಮಾಡಿಲ್ಲ, ಅದನ್ನು ಕೂಡ ಈಗ ಓಪನ್ ಮಾಡಿ ಅದಕ್ಕೂ ಕೂಡ ಈಗ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ ನಿನ್ನೆ ನಾನು VC ಎಲ್ಲ ಮಾಡಿದೆ ನಮ್ಮ BO ಅಲ್ಲಿ. ಬಿಕಾಸ್ ಮಾಹಿತಿ ಕೊಡೋದ್ರಲ್ಲಿ ಸ್ವಲ್ಪ ಸೋಂಬಾರಿಗಳಿದ್ರು. ಅವ್ರು ಏನ್ ಮಾಡ್ತಾರೆ, ಮಿಸ್ಯೂಸ್ ಮಾಡ್ತಾರೆ. ನೀವು ಮಾಹಿತಿ ಕೊಡೋದನ್ನು ಕಳಿಸಲ್ಲ ಇವರು. ಯಾಕಂದ್ರೆ ನೀನು ಹೇಳಿದ್ರೆ ಕಳಿಸ್ತೀನಿ, ಗೊತ್ತಲ್ಲ ನಿಮಗೆಲ್ಲ. ಅದು ನಾನು ಆಸ್ ಅ ಮಿನಿಸ್ಟರ್ ನಾನು ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ನಿನ್ನೆ ಹೇಳಿ ಒಂದು 4-5 days ವಾರ್ನಿಂಗ್ ಕೊಟ್ಬಿಟ್ಟು ಸ್ಟ್ರೈಟ್ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಐ ಥಿಂಕ್ ಐ ವಿಲ್ ಬಿ ಆನ್ ಟೈಮ್. ಸ್ವಲ್ಪ ಯಾರು ಆಟ ಆಡ್ಬೋದು, ಅವ್ರನ್ನು ಹಿಡಿತಕ್ಕಂಥ ವ್ಯವಸ್ಥೆ ಮಾಡಿ. ಯಾಕಂದ್ರೆ ನ್ಯಾಯ ಕೊಡ್ಬೇಕು. ಯಾಕಂದ್ರೆ ಕನ್ನಡ ಶಾಲೆಗಳು, ಕನ್ನಡ ಮಾಧ್ಯಮ ಉಳಿಸ್ಬೇಕಂದ್ರೆ ಅನುದಾನಿತ ಶಾಲೆಗೆ ನಾನು ಅನಿವಾರ್ಯ ಕೊಡ್ಬೇಕು. ಬಟ್ ಹಿಂದಿನ ಸರ್ಕಾರದವ್ರು ಯಾರು ಕೂಡ 2015ರಲ್ಲಿ ನಿಲ್ಲಿಸಿದವರು. ನಾವು ಒಂದೇ ಸತಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2015ರಿಂದ 2018ವರೆಗೂ ಕೊಟ್ಟರು. ನಾನು ಫೈಲ್ನ ಎಕ್ಸೆಪ್ಟ್ ಮಾಡಲಿಲ್ಲ. ವಾಪಸ್ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಇದನ್ನ ಮಿನಿಮಮ್ ಅಟ್ಲೀಸ್ಟ್ 5 ವರ್ಷ ಮಾಡಿ ಕೈ ಮುಗಿತೀನಿ ಅಂದು ಪಾಪ ವಿತಿನ್ 24 hours ವಾಪಸ್ಸು 5 ವರ್ಷಕ್ಕೆ. ಯಾಕಂದ್ರೆ ಕೊರತೆ, ಗ್ಯಾರಂಟಿ, ಒತ್ತಡ ಇವೆಲ್ಲ ಇರ್ತವೆ. ಆಮೇಲೆ ಟೀಚರ್ಸ್ ಪರ್ಮನೆಂಟ್ ರಿಕ್ರೂಟ್ ಆದ ತಕ್ಷಣ ಗೆಸ್ಟ್ ಟೀಚರ್ಸ್ ಈಸಿ ಅಲ್ಲ, 12,000 ರೂಪಾಯಿ ಕೊಟ್ಬಿಡ್ಬೋದು. ಸೊ ಶಿಕ್ಷಕ ಆಕಾಂಕ್ಷಿಗಳೇ ಕೇಳಿರ್ಬೋದು ಮೊನ್ನೆ ಶಿಕ್ಷಣ ಸಚಿವರು ನೀಡಿರುವ ಮಾಹಿತಿ. ರಾಜ್ಯಾದ್ಯಂತ 18,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಆದಷ್ಟು ಬೇಗ ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಭರವಸೆಯನ್ನು ಕೂಡ ನೀಡ್ತಾ ಇದ್ದಾರೆ ಶಿಕ್ಷಣ ಸಚಿವರು. ಹಾಗಾಗಿ ವೀಕ್ಷಕರೇ, ಡೇ ಬೈ ಡೇ ಶಿಕ್ಷಕರ ನೇಮಕಾತಿಗೆ ಬರುವ ಎಲ್ಲ ಇನ್ಫಾರ್ಮೇಷನ್ ತಮ್ಮೊಂದಿಗೆ ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಫ್ ಪಾಸಿಬಲ್ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.